ಅವ ಇನ್ನೂ ಊಟ ಮಾಡಿಲ್ಲ? ಅಯ್ಯ ಕಣ ಇನ್ನ ಇಲ್ಲ, ಇನ್ಮೇಲೆ ಮಾಡ್ಬೇಕು. ಎಲ್ಲಿ ರಾಮ ಮತ್ತೆ ಶ್ಯಾಮ ನೀ ಒಬ್ಬನ ಬಂದಲ್ಲ? ಅವರಿಬ್ರು ಫ್ಯಾಕ್ಟ್ರಿ ಅವ್ರದ್ದು ಏನೋ ಕೆಲಸ ಐತಂತೆ, ಅದು ಅಲ್ಲೇ ಉಳ್ಕೊಂಡ್ರ. ನಾನು ಲಘು ಬಂದೆ. ಇನ್ನೇನು ಬರ್ತಾರ, ಇನ್ನೊಂದು 10 ನಿಮಿಷ ಮುಗಿಸ್ಕೊಂಡು ಬರ್ತಾರ. ನಾಳೆ ಒಂದು ಮೀಟಿಂಗ್ ಐತೆ, ಲಘು ಹೋಗ್ಬೇಕು ಎಲ್ಲರೂ. ಏನ್ರಿ ರಾಮ ಕೆಲಸ ಮಾಡಕತ್ತಾನ? ಹೂನ, ನನಗೂ ಅದ ಆಶ್ಚರ್ಯ ಅನಿಸ್ತು. ಆದ್ರೆ ಅವ್ನು ಕೆಲಸ ಮಾಡೋದು ನನಗೆ ನೋಡಿ ಭಾಳ ಖುಷಿ ಆಯ್ತು. ಎಷ್ಟು ನಾಲೆಜ್ ಐತೆ ಗೊತ್ತಾನ ಅವಂಗೆ. ಇಷ್ಟು ದಿವಸ ಯಾಕೆ ಹಿಂಗೆ ಮಾಡ್ತಾನೆ ಗೊತ್ತಿಲ್ಲ. ಎಲ್ಲ ಮಟೀರಿಯಲ್ ನಾಲೆಜ್ ಐತೆ ಗೊತ್ತಾನ ಅವಂಗೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಎಷ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಆಮೇಲೆ ನಮಗಿಂತ ಎಲ್ಲೆಲ್ಲಿ ಏನೇನು ತರಿಸ್ಬೇಕು, ಹೇಗೆ ತರಿಸ್ಬೇಕು ಎಲ್ಲ ಗೊತ್ತೈತೆ ಅವಂಗೆ. ಫ್ಯಾಕ್ಟ್ರಿ ಬಗ್ಗೆ ಅಂತೂ ಹೇಳಕ್ಕೆ ಬೇಡ. ಕ್ಲಾತ್ ಫ್ಯಾಕ್ಟ್ರಿ ಬಗ್ಗೆ ಅಂತೂ ಫುಲ್ ಡಿಸೈನ್ ಇನ್ಫಾರ್ಮೇಷನ್ ಎಷ್ಟು ಚೆನ್ನಾಗೈತಿ. ಹೊಸ ಹೊಸ ಮಾಡೆಲ್ ಎಲ್ಲ ಮಾಡ್ಯಾನೀಗ. ಹೌದಾ? ಹೂನಾ, ನನಗೂ ಆ ಗಾಬರಿ ಆಯ್ತು ಇವತ್ತು. ಆಮೇಲೆ ಹೊಸ ಪ್ರಾಜೆಕ್ಟ್ ಬರೋದೈತಿ, ಅದಕ್ಕೆ ನಾಳೆಗೆ ಮೀಟಿಂಗ್ ಐತಿ. ಸರಿ, ನಂಗೆ ಊಟಕ್ಕೆ ಹಚ್ಕೊಡು, ನಾ ಮಕ್ಕೊಂತೀನಿ. ಅವ್ರಿಬ್ರು ಬಂದ್ರೆ ಅವ್ರ ಜೊತೆ ಜಾಸ್ತಿ ಇದನ್ನು ಮಾಡ್ಕೋಬೇಡ್ರಿ. ಊಟ ಮಾಡಿ ಮಕ್ಳು ಅವರು ನಾಳೆ ಲಗುನ ಹೋಗ್ಬೇಕು ನಾವು. ಸರಿ ರೀ. ಆಯ್ತು ಅತ್ತೆ, ನೀವು ಬರ್ರಿ. ನೋಡ್ರಿ ಅತ್ತಿ, ನೀ ಹೇಳಿದ್ರಲ್ಲ ಎಷ್ಟು ಕುಡಿತಿದ್ದ, ಏನ್ ಮಾಡ್ತಿದ್ದ, ಈಗ ನೋಡು ಮದುವೆ ಆಗಣ ಹೆಂಗ್ ಚೇಂಜ್ ಅದ. ನೋಡ್ತೀನಿ ಒಂದಿನ ಮಾಡಿದ್ರಲ್ಲ ಅದು. ನೋಡ್ರಿ ನೀವು, ನಾ ಅಂತ ಹೇಳ್ತೀನಿ, ಗೌರಿ ಮದುವೆ ಅಂದ್ಮೇಲೆ ಬಾ ಚೇಂಜ್ ಅಕ್ಕನ. ಆಕೆ ಹಂಗದಾಳ, ಅಷ್ಟು ಎಲ್ಲಾರನು ಚೇಂಜ್ ಮಾಡ್ತಾಳ. ಅದಕ್ಕಂದ್ರೆ ನೀನು ಮಳ್ಳಾಗಿ ಅಲ್ಲನ. ಏನಾರ ತಿಳ್ಕೊರಿ. ಅಜ್ಜಿ ಮಾತ್ರೆ ತಗೊಳ್ಳಿ. ಇದ್ಯಾವುದು? ಊಟಕ್ಕಿಂತ ಮುಂಚೆ ತಗೊಳ್ಳೋದು. ಹೌದಲ್ಲ, ನಾ ಮರ್ತೆ ಬಿಟ್ಟಿನ ನೋಡಿ, ಎಷ್ಟು ದಿನ ತಗೊಂಡೇ ಇಲ್ಲ. ಸರಿ ಕೊಡು, ನಿನ್ಗಾದ್ರೂ ನೆನಪಿದೆಯಲ್ಲ ನನ್ನ ಆರೋಗ್ಯದ ಬಗ್ಗೆ. ಹಾ ಅಜ್ಜಿ, ನೀ ಆರೋಗ್ಯವಾಗಿದ್ರೆ ಮನೆಗೆಲ್ಲ ಒಳ್ಳೇದಲ್ಲ. ಆಮೇಲೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ರೆಡಿ ಆಗು. ಹಾ ಸರಿ ಅಜ್ಜಿ. ಹಂಗೆ ರಾಮ್ಗೂ ಬಾ ಅಂತ ಹೇಳು. ಸರಿ ಅಜ್ಜಿ, ಹೇಳ್ತೀನಿ. ನೀನೇ ಮಾಡ್ತಿದ್ಯಾ ಅಲ್ಲಿ? ಏನಿಲ್ಲ ಅಜ್ಜಿ, ಸುಮ್ಮನೆ ನೋಡ್ತೀನಿ. ಯಾವ ಬಂದೆ ಊರಿಂದ? ಅವಾಗ್ಲೇ ಬಂದೆ. ನಿಮ್ಮ ಅಜ್ಜಿ ಅಜ್ಜ ಎಲ್ಲ ಆರಾಮದಾರ? ಹಾ ಅಜ್ಜಿ ಆರಾಮಿದ್ದಾರೆ. ಅಲ್ಲ ಅಜ್ಜಿ ಎಷ್ಟು ಬೇಗ ಐತಿ ನೋಡ್ಕೊಂಡಿದ್ದಾರೆ. ಅಮ್ಮ ಅಮ್ಮ, ಇಲ್ಲಿದ್ದೀನಿ ಬಾರೆ. ಏನ್ ಮಾಡ್ತಿದ್ದೆ ನೀನಿಲ್ಲಿ? ಏನಿಲ್ಲ, ಹಾಸಿಗೆ ರೆಡಿ ಮಾಡ್ತಿದ್ದೆ ಮಲ್ಕೊಳಕ್ಕೆ. ನೀನಿಲ್ಲ ಹಾಸಿಗೆ ರೆಡಿ ಮಾಡು. ಅಲ್ಲಿ ನೋಡು, ಅಜ್ಜಿ ಗೌರಿನ ಒಪ್ಕೋತಿದ್ದಾಳೆ. ಹೌದಾ? ಹೂನಮ್ಮ. ಅಲ್ಲ, ಅವಳಿಗೆ ಮಾತ್ರೆ ಕೊಡೋದೇನು, ಊಟ ಮಾಡಿಸೋದೇನು, ಊಟಕ್ಕಿಂತ ಮಾತ್ರೆ ಅಂತ ಅದನ್ನ ಕೊಡೋದೇನು, ಫುಲ್ ಅಜ್ಜಿನ ಬುಟ್ಟಿಗೆ ಹಾಕೊಳಕ್ ರೆಡಿ ಆಗಿಬಿಟ್ಟಿದ್ದಾಳೆ ನೋಡು ಅವಳು. ಅಲ್ಲ, ಅಜ್ಜಿ ಹ್ಞೂ ಅಂತಂದ್ರೆ ಗಂಗಾ ದೊಡ್ಡಮ್ಮ ಹ್ಞೂ ಅಂದೇ ಅಂತಾಳೆ. ಅವಾಗ ಮತ್ತೆ ನಾವು ಮಾತ್ರ ಹೊರಗಿನವರೇ ಆಗ್ತೀವಿ. ನೀನು ಯೋಚನೆ ಮಾಡ್ಬೇಡ, ಅವರಿಬ್ಬರದು ಇನ್ನೂ ಫಸ್ಟ್ ನೈಟೇ ಆಗಿಲ್ಲ. ಅಮ್ಮ, ಅದಕ್ಕೆ ಏನು ಲಿಂಕ್ ಹಾಕ್ತೀಯ ನೀನು? ಲಿಂಕ್ ಇದೆ. ನಿಮ್ಗೆ ವಿಷಯ ಗೊತ್ತಾ, ನಮ್ಮ ಅತ್ತೆಗೆ ಯಾವಾಗಲೂ ಫಸ್ಟ್ 1 ವರ್ಷ ಅನ್ನೋತ್ಲೇ ಮೊಮ್ಮಕ್ಕಳು ಬೇಕು. ಅದ ಅಂದರೆ ಯೋಚನೆ ಮಾಡು. ಓ ಹಿಂಗೆ. ಅವಾಗ ಏನಾಗುತ್ತೆ ಹೇಳು? ಗೊತ್ತಾಯ್ತು. ಏನು ಗೊತ್ತಾಯ್ತು ನನಗೂ ಸ್ವಲ್ಪ ಹೇಳಿ. ನನಗೆ ಪ್ಲಾನ್ ಬಿ ಹೇಳಿದ್ನಲ್ಲ, ಏನಾಯ್ತು? ಮನೇಲಿ ಯಾರು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿದ್ದಿಲ್ಲ. ಅವತ್ತೊಂದಿನ ಎಲ್ಲರೂ ಸರ ಹುಡುಕಿದ್ರು. ಅದಾದ್ಮೇಲೆ ಏನಾಯ್ತು ಏಂತು ಅಂತ ಯಾರು ಕೇಳ್ತಾನೆ ಇಲ್ಲ. ಏನ್ ಸರ? ಅದು ನಿಂಗೆ ಗೊತ್ತಿಲ್ಲ, ಸುಮ್ಮನಿರು. ಸರಿ, ನಾನೆಲ್ಲ ಅದನ್ನ ನೆನಪು ಮಾಡ್ತೀನಿ ನಾಳೆ. ನೀ ಅದನ್ನ ಯೋಚನೆ ಬಿಟ್ಬಿಡು. ಈಗ ಮನೇಲಿ ಎಲ್ಲರೂ ಆಕಿನ ಜೊತೆ ಕ್ಲೋಸ್ ಆಗತ್ತಾರ. ನಂಗರ ಆಕಿನ ಅಕ್ಕಿ ಅಂತ ಒಪ್ಕೊಳಕ್ ನನಗಂತೂ ಒಂಚೂರು ಇಷ್ಟ ಇಲ್ಲ. ಹೆಂಗಾದ್ರೆ ಮಾಡಿದನ್ ತಡಿಬೇಕಾ ಚಿಕ್ಕಮ್ಮ? ಇಲ್ಲೇ ಇದ್ದಾರೇನ? ಊಟ ಆತ ನಿಮ್ಮ ಎಲ್ಲಾರ್ದು? ಹಾಕ, ನಂದಾತ. ದಡಮ್ಮ ನಂದು ಆಗಿತ್ತು. ನಿಂದ? ಅವ, ನಾ ಸಾಯಂಕಾಲ ಪಾನಿಪುರಿ ತಿಂದು ನಂಗೇನು ಹೊಟ್ಟೆಸ್ತಿಲ್ಲ, ನಂಗೇನು ಬೇಡ. ಅಯ್ಯ ಕತ್ತಿ, ಬರೀ ಪಾನಿಪುರಿ ಅದು ಇದು ಹೊಲಸು ಹಾಳು ಮೂಳು ತಿನ್ನ, ಆಮೇಲೆ ದವಾಖಾನಿಗೆ ಅಡ್ಡಾಡಕಂತ ಬರೀ ಏನೋ ಮಾತಾಡಕತ್ತಂಗಿತ್ತು. ಏನಿದಿಲ್ಲ ಚಿಕ್ಕಮ್ಮ, ನಾನು ಊರಿಗೆ ಹೋಗಿ ಬಂದಲ್ಲ, ಅಜ್ಜಿ ಅಜ್ಜ ಹೆಂಗದ ಅಂತ ಹೇಳಕತ್ತಿದ್ದೆ. ಅದಕ್ಕಾಕಿ ನಾಗಾಕತ್ತಿಲ್ಲ. ಹೌದಾ? ಆರಾಮದಾರ ಇಲ್ಲ ಎಲ್ಲಾರು? ಹಾ ಆರಾಮದಾರ. ನಾನು ಹೋಗ್ಬೇಕಕ್ಕ ಮುಂದಿನ ವಾರ. ಹೋಗಿ ಬರವಾ, ಯಾಕಂದ್ರ ಮೊದ್ಲು ಆರಾಮಿಲ್ಲಲ್ಲ, ಮೊದ್ಲು ವಾತಾವರಣ ಸರಿ ಇಲ್ಲ. ಹೋಗಿ ಬರ್ತೀನಿ. ಮತ್ತೆ ನಿನಗೆ ಗೊತ್ತಿಲ್ಲ, ನಾಳೇನೋ ಹೊಸ ಪ್ರಾಜೆಕ್ಟ್ ಏನೋ ಡೀಲ್ ಆಗೈತಂತ. ಹೌದಾ? ಯಾವ್ದು ಹೇಳು? ಅದ ಕ್ಲಾತ್ ಫ್ಯಾಕ್ಟ್ರಿದೇನೋ ಹೊಸ ಡಿಸೈನ್ಸ್ ಎಲ್ಲ ಡಿಸೈನ್ ಮಾಡೋಣಂತ ರಾಮ. ಅದನ್ನೇನೋ ಸೆಲೆಕ್ಟ್ ಆಗೈತಂತ. ಅದಕ್ಕೆ ನಾಳೆನೋ ಮೀಟಿಂಗ್ ಐತಂತ ಅನ್ನಕತ್ತಿದ್ರೆ. ಇಲ್ಲ, ನನಗಿದ್ರದ್ದೇನು ಗೊತ್ತಿಲ್ಲ. ಸರಿ, ನಾನೇನು ಹೊಡ್ತೀನಿ. ಬಾರ ಸಿಂಚು, ಬಾ ಒಂದಿಟ ಉಂಡು ಮಕ್ಕೋಕಂತ ಬಾ. ನಿಮ್ಮ ಅಪ್ಪ ಒಂದು ಅತ್ತೆ ಎಲ್ಲಾರ್ದು ಆತ. ಅಲ್ಲ, ರಾಮಣ್ಣ ಬಂದ? ಏನೋ ಬಂದಿಲ್ಲ, ಇಬ್ರು ಏನೋ ಬಂದಿಲ್ಲ. ಅಮ್ಮ? ಬಂದ್ರ ಅನ್ಸುತ್ತೆ. ಏನಮ್ಮ ಇದು? ನೀನೆಲ್ಲ ಹೋಗಿದ್ದೆ? ನಾನು ಇಷ್ಟೊತ್ತನ ರಾಮ್ ಮತ್ತೆ ಶ್ಯಾಮ್ ಜೋಡಿ ಇದ್ದೆ. ನಾನು ನಿನ್ಗೆ ಎಷ್ಟು ಸಲ ಕಾಲ್ ಮಾಡಿ ಮಮ್ಮಿ, ಒಂದರ ಫೋನ್ ಎತ್ತಲಿಲ್ಲ ನೀನು. ಹೌದಾ? ಎಲ್ಲಿಟ್ಟಿನ ಫೋನ್? ಅಯ್ಯೋ, ಊಟ ಮಾಡಿ ಎಲ್ಲ ಇಟ್ಟು ಬಂದ್ ನೋಡು. ಏನಾಯ್ತು? ಏನ ಫ್ಯಾಕ್ಟ್ರಿದ ಡೀಲ್ ಏನೋ ಅನ್ನಕತ್ತಿದ್ರಲ್ಲ? ಮಮ್ಮಿ, ಎಷ್ಟು ದೊಡ್ಡ ಡೀಲ್ ಆಗಿತ್ತು ಗೊತ್ತಾನೆ ಇದು. ಇವ್ರಿಗಿಲ್ಲ ಅಂದ್ರೆ ಲಾಭ 2 ಕೋಟಿ ಬರೀ 3 ತಿಂಗಳದಾಗ. ಹೌದಾ? ಅದ್ಯಾವುದು? ಅಮ್ಮ, ರಾಮ್ ಡಿಸೈನ್ ಮಾಡ್ಯಾನ ಹೊಸ ಡಿಸೈನ್ಸು, ಸೂಪರ್ ಆಗಿದೆ. ನಾಳೆ ಪ್ರೆಸೆಂಟೇಷನ್ ಮಾಡ್ತಾನೆ, ಬೇಕಿದ್ರೆ ನೀ ಬಾ. ನಂಗೇನು ಹೇಳಿಲ್ಲ ಕಣೋ, ನಾ ಹೆಂಗ್ ಬರ್ಲಿ? ಗಂಗಾ ದೊಡ್ಡಮ್ಮ ಬರ್ತಾಳಲ್ಲ, ನೀನು ಆಕಿಗೆ ಏನಾರು ಮಾಡಿ ಬಾ. ಸರಿ. ಡೀಲರ್ ಯಾರು? ಹಳಬ್ನ ಏನು ಹೊಸಬ್ನ? ಅಯ್ಯೋ, ಅವ್ನ ಫ್ರೆಂಡ್ ಏನೋ ಕ್ಲಾತ್ ಫ್ಯಾಕ್ಟ್ರಿ ಇಟ್ಟಾನಂತ ಇದ್ರೊಳಗೆ, ಅಮೆರಿಕದಾಗ. ಅದ್ರ ಬ್ರಾಂಚ್ ಈಗ ಬೆಂಗಳೂರಿನಾಗ ತೆಗ್ದಾನಂತ. ಅದಕ್ಕೆ ಹೊಸ ಮಟೀರಿಯಲ್ಸ್ ಬೇಕಾಗ್ಯಾವ ಅಂತಂದ. ಅದಕ್ಕೆ ಇವ ಡಿಸೈನ್ಸ್ ಎಷ್ಟು ಚಂದ ಡಿಸೈನ್ಸ್ ಕೊಟ್ಟು ಗೊತ್ತಾನ. ಹೊಸ ಮಾಡಲ್ ಎಲ್ಲ ಅವರು ಆನ್ ಸ್ಪಾಟ್ ಒಪ್ಪಿಗೆ ಮಾಡ್ಕೊಂಡು ಅಡ್ವಾನ್ಸ್ ಕೂಡ ಕೊಟ್ಟೋದ್ರಿ ಈಗ. ಹೌದಾ?
ಹ್ಞೂನಮ್ಮ, ಅದು 3 ತಿಂಗಳೆಲ್ಲ ಆರ್ಡ್ರ್ ಅಷ್ಟುಕೊಂಡ. ಇದೇನಾದರೂ ಕ್ಲಿಕ್ ಆತಂದ್ರೆ ಎವ್ರಿ ಇಯರ್ ಅವ್ರ ಕಡೆಯಿಂದನೇ ಸ್ಪಾನ್ಸರ್ ಆರ್ಡ್ರ್. ಓ ಮೈ ಗಾಡ್, ಇದು ನನಗೆ ಗೊತ್ತೇ ಆಗಿಲ್ಲ ನೋಡು. ನೀನು ಯಾಕೆ ಬಂದಿಲ್ಲ ಇವತ್ತು? ಅಯ್ಯೋ, ಅವರಿಬ್ರು ಅಕೌಂಟ್ ಬಗ್ಗೆ ಚೆಕ್ ಮಾಡಕತ್ತಿದ್ರ, ನಾ ಹಂಗಾಗಿ ಬರಲಿಲ್ಲ. ಅಯ್ಯ, ಅದ್ರ ಬಗ್ಗೆ ಮುಗಿಸಿನಿಲ್ಲ. ಅದು ಅನಾಥಾಶ್ರಮಕ್ಕೆ ಹೋಗೈತೆ ಅಂತೇಳಿ ಮುಗೀತು. ಅದಲ್ಲೋ, ಶುಗರ್ ಫ್ಯಾಕ್ಟ್ರಿದ 5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬರಾಕತ್ತೈತಲ್ಲ ಅದ್ರದ್ದು. ಓಹೋ, ಅಲ್ಲಿನಿಂದ ಕಳಿಬೇಡಣ. ಅದು ನಂದ ಯಾರ್ದಂತಾನೆ ಗೊತ್ತಾಗಲ್ಲ. ನಾನು ಅಲ್ಲಿಂದ ಜಾಸ್ತಿ ಅಮೌಂಟ್ ತಗೊಂಡಿಲ್ಲ, ಆದ್ರೂ ಕನ್ಫ್ಯೂಷನ್ ಆಗತೈತಿ. ಅಲ್ಲ ಅವ್ವ, ನನಗೊಂದು ಮಾತು ಹೇಳಬೇಕಿಲ್ಲ. ಇದು ಹೋಗ್ಲಿ, ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಾ ನಿನಗೆ? ರಾಮ್ ಬೆಂಗಳೂರಿನಾಗ ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡಕತ್ತಾನ. ಹೌದಾ? ಬಂಡವಾಳ ಎಲ್ಲಿಂದ? ಏನೋ ಅವ್ನ ಫ್ರೆಂಡ್ ಪಾರ್ಟ್ನರ್ಶಿಪ್ನಾಗ ಮಾಡ್ತಾನಂತ ಅನ್ನಕತ್ತಿದ್ರು. ಇನ್ನೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ನಾಳೆಲ್ಲ ಹೇಳ್ತೀನಿ ಅಂತ ಅಂದಾನ. ಅಂದ್ರೆ ಸ್ವಲ್ಪ ಗೊತ್ತು. ಅವರಿಬ್ರು ಮಾತಾಡ್ಕೊಳ್ಳೋದು ನಾನು ಕೇಳಿಸ್ಕೊಂಡೆ ಅಷ್ಟೆ. ಅಲ್ಲಿ ಯಾರು ಫ್ರೆಂಡ್ ಅದರ? ನನಗೂ ಅಷ್ಟು ಗೊತ್ತಿಲ್ಲ, ಕೇಳಬೇಕು. ಸರಿ, ನಾ ಊಟ ಮಾಡಿ ಬರ್ತೀನಿ. ಆಮೇಲೆ ನಾಳೆ ನೀನು ಅವ್ರ ಜೋಡಿ ಹೋಗ. ಹಾಂ, ಶ್ಯಾಮ್ ಬಾ ಅಂತೇಳಿ ಹೋಗ್ತೀನಿ. ಈ ರಾಮ್ ಸುದ್ದಾದಾಗಿಂದ ನನ್ನ ಆಟಕ್ಕಂತೂ ಲೆಕ್ಕಕ್ಕೆಲ್ಲ ಆಗಿಬಿಟ್ಟೈತೆ ನೋಡು. ಶ್ಯಾಮ ಒಂತದಲ್ಲಿ ನೋಡ್ಕೊಳತ್ತಲೇ ಸುಸ್ತಾಕಿದ್ದ. ಈಗ ಇವರಿಬ್ರು ಸೇರಿ ನನಗೆ ಎಲ್ಲೂ ಕೈ ಆಡಲ್ದಂಗೆ ಮಾಡ್ಕೊಂಡ್ಬಿಟ್ಟಾರ. ಈ ಗಂಗನ ಹೆಂಗಾದ್ರೂ ಮಾಡಿ ನಾ ಬಸ್ಕಿ ಹೊಡೆದು ಏನಾರು ಮಾಡಿ ಮಾಡ್ತಿದ್ದೆ. ಅಮ್ಮ, ಇದಕ್ಕೊಂದು ಐಡಿಯಾ ಏನು ಗೊತ್ತನ? ಇವಳು ಮನೆ ಬಿಟ್ಟು ಹೊರಗೆ ಹಾಕೋದು ಅಂದ. ಇವಳು ಬಂದಾಗಿಂದ ಇಷ್ಟೆಲ್ಲ ಆಗತೈತಿಲ್ಲ. ಹೌದು, ನೀ ಹೇಳೋದು ಕರೆನ ಐತಿ. ಯಾಕಂದ್ರೆ ನಾವು ಯಾವತ್ತು ಫ್ಯಾಕ್ಟ್ರಿ ಹೋಗದೇ ಇರೋವ, ಯಾವತ್ತು ರೆಗ್ಯುಲರ್ ಆಗಿ ಅಕೌಂಟ್ ಚೆಕ್ ಮಾಡದೇ ಇರೋವ, ಮದುವೆ ಆದ್ಮೇಲೆ ಎಲ್ಲ ಮಾಡಕತ್ತಾನಂತಂದ್ರೆ ಇದಕ್ಕೆಲ್ಲ ಕಾರಣ ಆಕಿನಾಗಿರ್ತಾಳೆ. ಅದಕ್ಕೆ ಏನು ಸಿಂಚು, ಎಲ್ರದ್ದು ಊಟ ಆಯ್ತು, ಬನ್ನಿ. ನಿಂದಾಯ್ತಾ? ಅತ್ತೆದಾಯ್ತಾ? ಇಲ್ಲ, ಅವ್ರದ್ದಿಲ್ಲ. ನಾವು ನೀವು 3 ಜನ ಕುತ್ಕೊಂಡು ಉಣ್ಣೋಣ, ಬನ್ನಿ. ಹಾಂ ಸರಿ, ಬಂದೆ ನಡಿ. ನಿಂತ್ಕೊ, ನಾ ಈ ಸೈಡ್ ಹೋಗ್ತೀನಿ, ಈ ಸೈಡ್ ಹೋಗು. ಹಾಂ ಸರಿ. ಏನಾದ್ರೆ ಬೇಕಿತ್ತಾ? ಏನು ಬೇಡ, ನಿಂದು ಊಟ ಆಗಿಲ್ಲ, ಊಟ ಮಾಡೋಗು. ಹೌದು, ಯಾಕೆ ನನಗೋಸ್ಕರ ಕಾಯ್ತೀಯ ನೀನು ಊಟಕ್ಕೆ? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ? ಹಂಗಲ್ಲ, ನಂಗೆ ಹೊಟ್ಟೆ ಹಸ್ತಿಲ್ಲ ಬಿಡಿ. ಸರಿ, 1 ನಿಮಿಷ. ಹಾಂ ಹೇಳಿ. ಒಳಗಡೆ ಬಾಟಲ್ ಇದೆ, ತೊಗೊಂಡ್ಬಾ. ಆಮೇಲೆ ಸಿಗರೇಟ್ ಪ್ಯಾಕ್ ಇದೆ, ತೊಗೊಂಡ್ಬಾ. ಅದು ನಂಗೆ ಗೊತ್ತು, ಎಲ್ಲರೂ ಮಲ್ಕೊಂಡಿದ್ದಾರೆ. ಹಾಂ ಸರಿ. ಅದು ಏನಂದ್ರೆ, ಏನು ಹೇಳು? ನೀವೇನಂದಿದ್ರಿ ನನಗೆ ಎಲ್ಲರ ಮುಂದೆ ಕುಡಿಯಲ್ಲ, ಆಮೇಲೆ ಅಪ್ಪ ಅಮ್ಮಂಗೆ ಒಳ್ಳೆಯವನಾಗಿರ್ತೀನಿ ಅಂತ ಅಂದಿದ್ರಿ. ತೊಗೊಂಡ್ಬಾ ಇಲ್ಲಿ. ಹಾಂ, ಹೇಳಿದ್ದೆ ಕುಡಿಯಲ್ಲ ಅಂತ. ಆದರೆ ಎಲ್ಲರ ಮುಂದೆ ಕುಡಿಯಲ್ಲ ಅಂತ ಹೇಳಿದ್ನಲ್ಲ. ನಾನೀಗ ಯಾರಾದ್ರೂ ಮುಂದೆ ಕುಡಿತಿದ್ದೀನ? ಇಲ್ಲ. ಆಮೇಲೆ ಹಾಂ, ಅಪ್ಪ ಅಮ್ಮಗೆ ಒಳ್ಳೆಯವನಾಗಿರ್ಬೇಕಂದು. ಸೊ ಅದ್ರ ಪ್ರಕಾರನೇ ಹೋಗ್ತಿದ್ದೀನಿ. ಇವಾಗ ಆಫೀಸಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ನಾಳೆ ಒಂದು ಪ್ರಾಜೆಕ್ಟ್ ಡೀಲ್ ಆಗುತ್ತೆ. ಅಪ್ಪನೂ ಖುಷಿಯಾಗಿದ್ದಾರೆ. ಆಮೇಲೆ ನಾನು ಸಾಫ್ಟ್ವೇರ್ ಕಂಪ್ನಿ ತೆಗಿಬೇಕಂತ ಹೇಳಿದೆ, ಅದಕ್ಕೂ ಅವ್ರು ಹ್ಞೂ ಅಂತಂದರು. ಮುಗೀತಲ್ಲ, ಮತ್ತೇನೇನು? ಇವಾಗ ಕೇಳು ನಿಮ್ಮ ಮಾವಂಗೆ. ಒಬ್ಬ ಜವಾಬ್ದಾರಿ ಮಗ ಆಗಿ ನಾನು ಬಿಹೇವಿಯರ್ ಮಾಡ್ತಾ ಇದ್ದೀನಿ ಅಂದ್ಬಿಡಕ್ಕೆ ನಾನು ಒಳ್ಳೆ ಮಗನೇ ಅಲ್ವಾ? ಸೊ ನಿಂಗೂ ಅದೇ ಬೇಕಿತ್ತು ಅಲ್ವಾ? ಅದು ಹಂಗಲ್ಲ. ನೋಡು, ನಿನ್ನ ಪುರಾಣ ನಾನು ಕೇಳ್ಕೊಂತ ಕುಂದ್ರಕ್ಕಾಗಲ್ಲ. ಸೊ ಕೊಡು ಸಿಗರೇಟು, ಹೋಗ್ತಾ ಇರು. ಸಾಕು ಬೋಧನೆ ಮಾಡಿದ್ದು. ಅಂದ್ರೆ ಅನ್ನ ಕುಡಿಯೋದು ಬಿಟ್ಟಿಲ್ಲ ಅನ್ನಂಗಾಯ್ತು. ಎಲ್ರ ಮುಂದೆ ನಾಟಕ ಆಡ್ತಿದ್ಯಾ? ಇದೇ ಚಾನ್ಸ್ ಅಮ್ಮನ್ನ ಕರ್ಕೊಂಡು ಬರೋಕೆ. ಅಜ್ಜಿ ಅಯ್ಯೋ, ಅಜ್ಜಿ ಫುಲ್ ಗಾರ್ಡನ್ ಇದ್ರಲ್ಲಿ ಹೋಗ್ಬಿಟ್ಟಿದ್ದಾಳೆ. ಅಮ್ಮನ ಎಪ್ಸನ ನಿಂದರು. ಅಜ್ಜಿ ಎದ್ದೇಳು. ಈಕೆ ಅಜ್ಜಿನ ಎಪ್ಸಕತ್ತಾಳ. ಅದಕ್ಕೆ ಏನ್ ಸಿಂಚು? ಅಲ್ಲ, ನೀವಿಲ್ಲಿದ್ರೇನ? ಬರ್ ನನ್ ಜೋಡಿ. ಯಾಕೇನಂತ? ನೀ ಬರ್ ನನ್ ಜೋಡಿ ಹೇಳ್ತೀನಿ. ಹಾಂ ಸರಿ, ಬೇಗ ಬಾಕವ್ರಿ. ಏನ್ ಮಂಚು? ಅಜ್ಜಿ ನೋಡ್ಬಾ ಅಜ್ಜಿ, ರಾಮು ಅಣ್ಣ ಫುಲ್ ಕುಡ್ಕೊಂತ ಸಿಗರೇಟ್ ಸೇದ್ಕೊಂತ ಕುಂತಾನ. ಇರ್ಲಾಕಿಲ್ಲ, ಬಿಟ್ಟ ನಾವೆಲ್ಲ. ಇಲ್ಲ ಅಜ್ಜಿ, ನಿಜವಾಗ್ಲು ಬಾನಿ ಹೇಳ್ತೀನಿ. ಹೌದಾ? ನಡಿಯವ, ನೋಡು ನಡಿ. ಬಿಟ್ಟಾನಂತ ಖುಷಿಯಾಗಿದ್ನಲ್ಲ ನಾನು. ನಡಿ. ಅದಕ್ಕೆ ಅಲ್ಲಿ ನೋಡಲಿ, ಅಣ್ಣ ಸಿಗರೇಟ್ ಸೇತಿದ್ದಾನೆ. ಹೌದು. ಮಿಂಚು ಅಜ್ಜಿನ ಕರ್ಕೊಂಡು ಬರ್ತಿದ್ದಾಳೆ ಇದನ್ನೆಲ್ಲ ತೋರಿಸೋದಕ್ಕೆ. ಅವಳಿಗೇನಾದ್ರೂ ಸಿಕ್ಕಾಕೊಂಡ್ರೆ ಮುಗಿತಲ್ಲ. ಹೋಗಿ ಅದನ್ನ ಹೆಂಗಾದ್ರೂ ಬಿಡಿಸೋಗಿ, ಹೋಗಿ ಬೇಗ ಹೋಗಿ. ಹಾಂ ಸರಿ. ನೀವೇನಾದ್ರೂ ಈಗ ಬಿಡಿಸ್ಲಿಲ್ಲ ಅಂತಂದ್ರೆ ಇವಾಗ ಸ್ವಲ್ಪ ಆದ್ರೂ ಮಾತಾಡ್ತಿದ್ದಾರೆ. ಇನ್ನು ಮತ್ತೆ ಬಿಟ್ಬಿಡ್ತಾಳೆ ಅಜ್ಜಿ ನಿಮ್ಮನ್ನ ಜೋಡಿ. ಮತ್ತೆ ಜಗಳ ಅದು ಇದು ನೋಡ್ಕೊಳಕ್ಕಾಗಲ್ಲ. ಹೋಗಿ ಬೇಗ. ಆದರೆ ಹೆಂಗೆ ಬಿಡಿಸೋದು ಇವಾಗ? ಅಯ್ಯೋ, ಹೆಂಗಾದ್ರೂ ಬಿಡಿಸಿ, ಒಟ್ಟು ಬಿಡಿಸಿ. ಅದು ಸಿಗರೇಟು. ಅದಕ್ಕೆ ಬಂದ್ಬಿಟ್ರು, ನಾ ಹೋಗ್ತೀನಿ. ಬೇಗ. ಏನ? ಸಾರಿ, ನನ್ನ ಕ್ಷಮಿಸ್ಬೇಕು. ಅಜ್ಜಿ ನೋಡಲ್ಲ ಅಣ್ಣನ್ನ. ಏನ್ ನೋಡ್ಬೇಕೆ? ಚಿ ಇದನ್ನ ನೋಡಕ್ಕ ನನ್ನನ್ನು ಕರ್ಕೊಂಡ್ ಬಂದಿದ್ದು. ಇಲ್ಲ ಅಜ್ಜಿ, ನೋಡಜ್ಜಿ. ಹೋಗೆ, ಇವನ್ನೆಲ್ಲ ನೋಡ್ತಾರೇನು? ಅವ್ರಿಗೆ ರೂಮಲ್ಲಿ ಹೋಗಿ ಮಾಡಕ್ಕೆ ಹೇಳಿದ್ನಿಲ್ಲ. ಅಯ್ಯೋ, ಇದಲ್ಲ. ನಿಂಗೆ ಸ್ವಲ್ಪ ಬುದ್ಧಿ ಇಲ್ಲ. ಅವ್ರು ಇವಾಗಲೇ ಮದುವೆ ಆಗಿದ್ದಾರೆ. ಅವ್ರನ್ನ ಪ್ರೈವೇಸಿ ಬಿಟ್ಬಿಡವ. ನಡಿ. ಇದಕ್ಕೆ ನನ್ನನ್ನು ಎಬ್ಬಿಸ್ಕೊಂಡು ಬಂದಿದ್ದು. ಅಯ್ಯೋ, ಇದೆಲ್ಲ ಹೆಂಗಾಯ್ತು? ಅದು ಹಂಗೆ ಆಗ್ತಿರುತ್ತೆ ಅವಾಗ. ನಡಿ. ಅಯ್ಯೋ, ಇದರಿಂದಾದ್ರೂ ಇವರಿಬ್ರು ಒಂದಾದ್ರಲ್ಲ. ಹಲೋ, ನನ್ನ ಕಿಡ್ಕೊಂಡು ಹೆಂಗ? ಅದು ಅಜ್ಜಿ ಬಂದ್ರು, ಅದಕ್ಕೆ ಹಿಡ್ಕೊಂಡೆ. ಅಜ್ಜಿ ಬಂದ್ರೆ ನನ್ನನ್ನು ಹಿಡ್ಕೊಂತ ಇರ್ತಾರ?
ಅದು ಹಂಗಲ್ಲ ಅಜ್ಜಿ, ನೀವು ಸಿಗರೇಟು ಅದಕ್ಕೆ. ಅಜ್ಜಿ ನಾನು ಸಿಗರೇಟು, ಹಾಂ ನಾನು ಸಿಗರೇಟ್ ಸೇದೋದು ಗೊತ್ತಿದೆ ಅವ್ರಿಗೆ. ಹಂಗಲ್ಲ, ಮನೇಲಿ ಎಲ್ಲರೂ ನೀವು ಸಿಗರೇಟ್ ಅಂದರೆ ನೀವು ಅಂದರೆ ನೀವು ಸಿಗರೇಟ್ ಸೇದಲ್ಲ ಕುಡಿಯಲ್ಲ ಅಂತ ಅನ್ಕೊಂಡಿದ್ದಾರೆ. ಅದನ್ನ ಬಂದು ಬಾಯಿಲೆ ಹೇಳಿದ್ರಾಗಿತ್ತಲ್ಲ, ಹಿಂಗ್ಯಾಕೆ ನನ್ನನ್ನು ಹಿಡ್ಕೋಬೇಕು ನೀನು? ಐ ಆಮ್ ಸಾರಿ. ಏನ್ ಮಾಡ್ತಿದ್ಯಾ ಅಲ್ಲಿ ನಿಂತ್ಕೊಂಡು? ಅದು ಚಂದ್ರನ ಬೆಳಕು ಎಷ್ಟು ಚೆನ್ನಾಗಿದೆ, ಅದನ್ನ ನೋಡಿದ್ರೆ ಇಲ್ಲೇ ನೋಡ್ತಾ ಇರ್ಬೇಕನ್ನಿಸ್ತಿದೆ. ಹೌದಾ, ಅಷ್ಟು ಚೆನ್ನಾಗಿದೆಯಾ? ಓಹ್ ವಾವ್, ನಿಜವಾಗ್ಲೂ ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು ಚೆನ್ನಾಗಿರೋ ಚಂದ್ರನ್ನ. ಹೌದಾ? ಹಾಗಾದ್ರೆ ನೀವು ಸೂರ್ಯ ಉದಯ ಆಗೋದು ನೋಡಿಲ್ವಾ? ಇಲ್ಲ, ನಾನು ಹೇಳೋದೇ ಲೇಟ್ ಅಲ್ವಾ. ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ಬೇಗ ಹೇಳಿ, ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಹೌದಾ, ಇಲ್ಲಿಂದನೇ ಕಾಣುತ್ತಾ? ಇಲ್ಲಿಂದ ಕಾಣುತ್ತೆ. ಇಲ್ಲಿ ನೋಡಿ, ನೀವು ಇಲ್ಲೊಂದು ಗುಡ್ಡಗಾಡು ಇದೆಯಲ್ಲ, ಅಲ್ಲಿಂದ ಸೂರ್ಯ ಉದಯ ಆಗ್ತಾ ಇದ್ರೆ ನೋಡೋದಕ್ಕೆ ಮನಸ್ಸು ಎಷ್ಟು ತಂಪು ಅನ್ಸುತ್ತೆ ಗೊತ್ತಾ? ಹೌದಾ, ನಾನು ಈ ರೂಮಲ್ಲಿ ಇದ್ದು ಎಷ್ಟು ದಿನ ಆಯ್ತು ನನಗೆ ಅನಿಸ್ತಿಲ್ಲ. ನೀನು ಅದಕ್ಕೆನ ಯಾವಾಗ್ಲೂ ಇಲ್ಲೇ ಬಂದು ನಿಂದಿರೋದು. ಆಮೇಲೆ ಇಲ್ಲಿ ನಿಂದಿರೋದ್ರಿಂದ ನನ್ನ ಮನಸ್ಸು ಎಷ್ಟು ಶಾಂತ ಆಗುತ್ತೆ ಗೊತ್ತಾ? ಹ್ಮ್ ನಿಮ್ಗಿವಾಗ ಈ ಮನೆ ಬಗ್ಗೆ ತುಂಬಾನೇ ಜವಾಬ್ದಾರಿ ಬರ್ತಿದೆಯಲ್ಲ? ಹೌದು, ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅಂತ ಈಗ ಅನಿಸ್ತಿದೆ. ಒಂಥರದಿಂದ ಏನೋ ಖುಷಿ. ಅಪ್ಪ ಖುಷಿ ಇದಾನಲ್ಲ, ಅವನು ಖುಷಿ ಇದ್ದಾಳಲ್ಲ, ಸ್ವಲ್ಪ ನಂಗೂ ಖುಷಿ ಅನಿಸ್ತಿದೆ. ಮತ್ತೆ ಯಾವಾಗ್ಲೂ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಆಗಿರ್ತೀರಾ? ಮಗ ಯಾವಾಗ್ಲೂ ಗಂಟು ಹಾಕೊಂಡೇ ಇರ್ತೀರಾ? ಅಲ್ಲ, ಕೇಳಬೇಕು ಅನ್ನಿಸ್ತು, ಕೇಳಿದೆ. ನಿಮ್ಗೆ ಹೇಳಕ್ ಮನ್ಸಿದ್ರೆ ಹೇಳಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಯಾಕೆ ನಗು? ಮೊದಲು ಬಾರಿ ನನ್ನ ಮುಂದೆ ನಿಂತ್ಕೊಂಡು ನಿನ್ ಮುಖ ಯಾವಾಗ್ಲೂ ಯಾಕೆ ಇಷ್ಟು ಗಂಟಾಗಿರುತ್ತೆ ಅಂತ ಕೇಳಿದವ್ರು ನೀನೇ ಫಸ್ಟು. ನನ್ನ ಮುಂದೆ ಯಾರು ನಿಂತು ಇಷ್ಟು ಹೊರಟಾಗಿ ಅಥವಾ ಇಷ್ಟೊಂದು ಕ್ವಶನ್ ಕೇಳೋದಿಲ್ಲ. ಸಾರಿ, ನಾನು ತಪ್ಪಾಗಿದ್ದೆ. ಹಂಗೇನಿಲ್ಲ. ಸರಿ, ಮಲ್ಕೋ, ನಾನು ನಾಳೆ ಬೆಳಿಗ್ಗೆ ಬೇಗ ಹೋಗ್ಬೇಕು. ಅಲ್ಲೇ ಮಲಗ್ತೀಯಾ? ಚಳಿದೆ. ಈ ತಣ್ಣನೆ ಗಾಳಿ ನಿಜ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಲ್ಕೊಳ್ಳೋದಕ್ಕೆ. ಹೌದಾ, ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಇಲ್ಲಿ ರಾಮ್ಗೆ ನಿದ್ದೆ ಆಗ್ತೈತೆ, ಆದರೆ ಗೌರಿಗೆ ನಿದ್ದೆನೇ ಬರೋದಿಲ್ಲ. ಯಾಕಂದ್ರೆ ಈ ಜಸ್ಟ್ ಆಗಿರೋ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಂಡು ಅವಳು ಮಲಗ್ತಿರ್ತಾಳೆ. ಆಮೇಲೆ ಚಂದ್ರನ ಬೆಳಕು ಅದೆಲ್ಲ ನೋಡಿದ ಮೇಲೆ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದು ಕನ್ಸ ನನ್ಸ ಒಂದು ಅರ್ಥ ಆಗ್ತಿಲ್ಲ ನನಗೆ. ನನ್ನ ಜೀವನ ಹಿಂಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ.